ಬದುಕುವ ಒಳಗ ಏನು ಅದಲ್ಲ ಆ ಬದುಕನ್ನ ಚಂದ ಬದುಕಬೇಕಂತ, ಒಳ್ಳೆ ರೀತಿಯಿಂದ ಬದುಕೋದು, ಚಂದ ಬದುಕೋದು, ಹೌದು ಅನಿಸ್ಕೊಂಡು ಬದುಕೋದು. ಲೇಸ್ ಎಣಿಸಿಕೊಂಡು ಸ್ವಲ್ಪ ದಿನ ಬದುಕಿದ್ರು ಕೂಡ ಆ ಬದುಕು ಹೆಂಗ ಪರಿಣಾಮಕಾರಿ ಆಗಿರ್ಬೇಕಂತಂದ್ರ, ನೀನು ಚಂದಾಗಿ ಬದುಕಿನೊಳಗ ಬದುಕಿದ್ದಿ ಅಂದ್ರ ಸತ್ತಾಗ ಜನ ಹೌಸ್ಫುಲ್ ಇರ್ತಾರ. ನಾವು ಸತ್ತೀವಂದ್ರೆ ಅಕಸ್ಮಾತ್ ಸತ್ತಾಗ ಯಾರಿರ್ಬೇಕಂದ್ರೆ ಬಂಧುಗಳು ಇರಬಾರದು, ಅಕ್ಕ ತಂಗಿಯರಡಬಾರದು, ಸಂಬಂಧದ ಕಳ್ಳುಗಳು ಬಳ್ಳಿಗಳು ಏನದಲ್ಲ ಇವ್ರು ಯಾರು ಅಡಬಾರದು. ಯಾರು ಬಡವರದಾರ, ಯಾರು ಅನಾಥರದಾರ ಅಂಥವ್ರು ಎಷ್ಟು ಸಹಾಯ ಮಾಡಿದ ಪುಣ್ಯಾತ್ಮನ ಇವತ್ತು ನಾವು ಕಳ್ಕೊಂಡಿಲ್ಲ ಅಂತ ಅವರು ಬಂದ್ರು ನಿಜವಾಗಿ ಹತ್ರ ಅದು ಹುಟ್ಟಿದಕ್ಕೂ ಸಾರ್ಥಕ ಆಗ್ತೈತಿ. ಹಂಗ ಬದುಕಬೇಕು. ಬದುಕಿದ್ರು ಅದಕ್ಕಂತಾರ ಒಳಿತು ಮಾಡು ಮನುಷ್ಯ, ಇರೋದು ಕೇವಲ ನೀ 3 ದಿವಸ. ನಾವು ಎಷ್ಟೆಲ್ಲ ದಿವಸ ಇರಲಿ, ನಾವು ಸಾಧನೆ ಮಾಡೋದು ಬೇಡ, ನಾವೇನು ಮಹಾ ದೊಡ್ಡದು ಏನು ಕೆಲಸ ಮಾಡೋದು ಬೇಡ. ಇದ್ದುದ್ರಾಗ ಚಂದಾಗಿ ಒಬ್ಬರ ಮನಸ್ಸಿಗೆ ನೋವು ಆಗ್ಲಾರ್ದಂಗ ಒಳ್ಳೆ ಕಾರ್ಯ ಮಾಡೋಣ ಅಂಗಿ ಜಗ್ಲಾರ್ದಂಗ ನಮ್ಮಷ್ಟಕ್ಕೆ ನಾವು ನನ್ನ ಮಕ್ಕಳು ನನ್ನ ಸಂಸಾರ ಆದಷ್ಟು ಒಳ್ಳೇದು ಮಾಡ್ಕೊಂತ ಚಲೋದು ಮಾಡ್ಕೊಂತ ಹೊಂಟು ಸಾಕು. ನೀವು ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ. ಮತ್ತೇನು ಕಟ್ಟಬೇಕಾಗಿಲ್ಲ, ಗುಡ್ಡೆ ಹಾಕಬೇಕಾಗಿಲ್ಲ. ಒಳಿತು ಮಾಡೋದಂದ್ರೆ ಇಷ್ಟ ಕೆಲಸ. ಹಂಗ ಮಹಾತ್ಮನಾಗಿರ್ತಕ್ಕಂಥ ಮೌನಪ್ಪ ಸುರಪುರಕ್ಕೆ ಬಂದ. ಮಹಾರಾಜನ ಮಗನಾಗಿರ್ತಕ್ಕಂಥ ಗೋಪಾಲ ನಾಯಕ ಅವರ ಗೆಳೆಯರು ಅಲ್ಲಿ ಲಗೋರಿ ಆಡ್ತಿದ್ರು. ಲಗೋರಿ ಅಂದ್ರೆ ಗೊತ್ತೈತೆ ನಿಮಗೆ? ಕಲ್ಲಿಟ್ಟು ಆ ಕಡೆ ಒಂದು ಟೀಮ್ ಈ ಕಡೆ ಒಂದು ಟೀಮ್ ಆ ಕಲ್ಲಿಗೆ ಹೊಡೆಯೋದು, ಚಂಡ ಆಡೋದು. ಈ ಆಟವನ್ನು ಮೈದಾನದಾಗ ಮಹಾರಾಜನ ಮಗ ಆಡಕತ್ತಲ್ಲ ಅಂದ್ರೆ ಗ್ರೂಪ್ ಎಲ್ಲ ಎಲ್ಲರಿಗೆ ನೋಡಾಕ ನಿಂತಿದ್ರು. ಇವನು ಮೊಣಪ್ಪ ಹೋಗಿ ನೋಡಾಕತ್ತಿದ್ದ. ಅವಾಗ ಹೇಳಿದ್ರು, ಆ ಮೊಣಪ್ಪ ಬಂದಾನ ಗೋನಾಳದಿಂದ, ಪ್ರಭು ಯುವರಾಜ ಅವನು ಮಾತ್ರ ಆಟಕ್ಕೆ ಕೊಡ್ಕೋಬೇಡ, ಭಾಳ ಉಡಾಳದಾನ ಅಂತ ಹುಡುಗರು ತಲೆ ತುಂಬಿದ್ರು. ಯಾರಿಗೆ? ಯುವರಾಜಿಗೂ. ಆಯ್ತು ಅಂದವ. ಆಡಾಕತ್ತಿದ್ರು. ಭಾಳ ಹೊತ್ತು ಆದ ಬೆಳಗ್ಗೆ ಇವನಿಗೂ ಆಡ್ಬೇಕು ಅನಿಸ್ತಂತ ಮೌನಪ್ಪಗ. ಸಣ್ಣ ವಯಸ್ಸು 8 ವರ್ಷ. ಮತ್ತು ಬಾಲ್ಯದೊಳಗೆ ಆಟ ಆಡೋದಲ್ಲ ವಿಶೇಷ. ಬಾಲ್ಯ ಆಟ ಪಾಠದಲ್ಲೇ ಕಳಿತೈತಿ. ಯೌವನದೊಳಗ ಹೆಣ್ಣು ಹೆಣ್ಣಂತ ಕಳಿತೈತಿ. ವಾರ್ಧಕ್ಯದೊಳಗ ಮಣ್ಣು ಅಂತೈತಿ. ಹಂಗವ ಹೇಳಿದ, ನಾನು ಆಡಕ್ ಬರ್ಲಿ ಪ್ರಭು ಅಂದವ. ಯುವರಾಜ ನಾನು ಆಡಕ್ ಬರ್ತೀನಿ. ಪಾಪ ಆಡಕ್ ಬರ್ತೀನಿ ಅಂತಂದ್ರೆ ಬ್ಯಾಡ ಯಾಕನ್ನೋದು, ಬಾ. ಆದ್ರೆ ಒಂದು ನೇಮ ಹೇಳಿದ ಯುವರಾಜ ಗೋಪಾಲ ನಾಯಕ. ಯಾರು? ಸುರಪುರ ದೊರೆಯ ಮಗ. ಸುರಪುರ ದೊರೆ ಅಂದ್ರ ಬಹಳ ನೇಮ ನಿಷ್ಠಾವಂತ ಜಂಗಮ ಪ್ರೇಮಿ ಸುರಪುರ ಮಹಾರಾಜ. ಇದು ನಿಮ್ಮ ಲಕ್ಷ್ಯದಾಗಿಲ್ಲ. ಏನು ಮಠಗಳು ಅದಾವಲ್ಲ ಎಲ್ಲಾ ಮಠ ಮಾನ್ಯಗಳಿಗೆ ಹೇರಳವಾಗಿ ತನ್ನ ಅರಮನೆಯಿಂದ ಸಾಕಷ್ಟು ದವಸ ಧಾನ್ಯ ಹೊಲ ಜಮೀನು ಭೂಮಿ ದಾರಿ ಎರೆದಿರ್ತಕ್ಕಂಥ ಈ ಭಾಗದ ರಾಜ ಯಾರಂದ್ರೆ ಸುರಪುರದ ದೊರೆ ಅಂತ ತಿಳ್ಕೊಂಡು ದಾನದೊಳಗ ಪ್ರಜೆಗಳಂತೆ ಮಕ್ಕಳಂತೆ ನೋಡ್ಕೊಳ್ತಿದ್ದ. ಅವನಲ್ಲಿ ದಯಾಶೀಲತೆ ಇತ್ತು. ಪ್ರಜಾರ ಬಗ್ಗೆ ಅಪಾರವಾದ ನನ್ನ ಮಕ್ಕಳು ಅಂತ ಕಾಳಜಿ ಇತ್ತು. ಪ್ರಭು ಬಹಳ ಧರ್ಮನಿಷ್ಠವಂತನಾಗಿದ್ದ, ಸಂಸ್ಕಾರವಂತನಾಗಿದ್ದ. ಆ ಮಹಾರಾಜ ಯಾಕೆ ಸಂಸ್ಕಾರವಂತನಾಗಿದ್ದ ಅನ್ನೋದು ಒಂದಷ್ಟು ಲಕ್ಷ್ಯ ತೋರಿ ಅರಮನೆಗೂ ಗುರುಮನಿಗೂ ಬಹಳ ನಿಕಟವಾದ ಸಂಬಂಧವನ್ನಿಟ್ಕೊಂಡಿದ್ದ. ಹಿಂದಿನ ರಾಜ ಮಹಾರಾಜರೆಲ್ಲ ರಾಜ್ಯಭಾರವನ್ನ ಆಳ್ಬೇಕಾಗಿದ್ದ ಒಬ್ಬೊಬ್ಬ ಮಹಾರಾಜರು ಕೂಡ ಧರ್ಮದ ಗುರುಗಳನ್ನ ಇಟ್ಕೊಂಡಿದ್ರು. ಧರ್ಮದ ಗುರುಗಳ ಆಜ್ಞೆ ಪ್ರಕಾರವಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ರು. ಹಿಂಗ ಸುರಪುರ ದೊರೆನೂ ಕೂಡ
ಗುರುಮನೆಗೂ ಅರಮನೆಗೂ ಅವಿನಾಭಾವ ಸಂಬಂಧ. ಧರ್ಮಶಾಸ್ತ್ರದ ಪ್ರಕಾರವಾಗಿ ಧರ್ಮ ನೀತಿಯ ತಳಹದ ಮೇಲೆ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅನ್ಯಾಯಕ್ಕ ಅವಕಾಶನೇ ಕೊಟ್ಟವನಲ್ಲ, ಅತ್ಯಾಚಾರಕ್ಕೆ ಅವಕಾಶ ಕೊಟ್ಟವನಲ್ಲ. ಧರ್ಮೋ ರಕ್ಷತಿ ರಕ್ಷತಃ ಅನ್ನುವುದು ಅವನ ತಲೆ ಒಳಗ ಆಚರಣೆ ಒಳಗಿತ್ತು. ಇಂಥ ಮಹಾರಾಜನ ಮಗನ ಜೊತೆ ಆಡಾಕ ಎಲ್ಲರೂ ಬಂದಿದ್ರು. ನಾನು ಬಂದಿನಿ, ನಾನು ಕರ್ಕೊಂಡೆ. ಯಾರೋ ಮೌನೇಶ್ ಯಾರು ಬೇಡ ಅಂತಾರ, ಆದ್ರೆ ಒಂದು ಕಂಡೀಷನ್ನು, ಚಂಡ ಅಲ್ಲೇ ಹೊಡಿಬೇಕು ನಿರಿ ಇಟ್ಟು. ಯಾರಿಗೆ ಮೈಗೆ ಹೊಡೆಯಂಗಿಲ್ಲ, ತೆಲಿಗೆ ಬಡಿಯಂಗಿಲ್ಲ, ಕೈಗೆ ಬಡಿಯಂಗಿಲ್ಲ. ಇದು ಆಟದ ನಿಯಮ. ಒಂದ ಬಡಿತಂದ್ರೆ ಆಟದಿಂದ ಹೊರಗೆ ತೆಗೆದು ಅಂತ ರೂಲ್ಸ್ ಮಾಡಿದ್ರು. ಒಂದು ರೂಲ್ಸ್ ಅಂತಿರ್ತಿತ್ತು. ಆಟ ಆಡಬೇಕಾಗಿದ್ರು, ಯಾವುದೇ ಆಟ ಆಡಬೇಕಾಗಿದ್ರು ಒಂದು ನೇಮ ಅಂತಿರ್ತೈತಿ. ಈ ಕ್ರಿಕೆಟ್ ಆಡಬೇಕಾಗಿದ್ರು ಕೂಡ ಒಂದು ನೇಮ್ ಇರ್ತೈತಿ. ಇಷ್ಟೇ ಜನ ಇರ್ಬೇಕಂತ ಇರ್ತೈತಿ. ಎಷ್ಟು ಮಂದಿ ಅಂತ ನಮಗೂ ಗೊತ್ತಿಲ್ಲ, ಕ್ರಿಕೆಟ್ ಹುಚ್ಚಿಲ್ಲ, ನಾವೇನು ನೋಡಂಗಿಲ್ಲ. ಕ್ರೆ ಅವ್ರೊಬ್ಬರಿಗೆ ಇಂಟ್ರೆಸ್ಟಿಂಗ್ ಇದ್ದರೆ ಗೊತ್ತಿರ್ತೈತಿ. ಇಷ್ಟು ಮಂದಿ ಇಷ್ಟಿರಬೇಕು. 4 ಅಂದ್ರೆ ಏನು, 6 ಅಂದ್ರೆ ಏನು ಗೊತ್ತಿಲ್ಲ ನಮಗೆ. ಕರೆ ನೋಡಂಗಿಲ್ಲ ನಾವು. ಒಟ್ಟು ಬಾಲ್ ಹೋಗೋದು ಅಟ್ಟ ಗೊತ್ತಿರ್ತೈತಿ. ಎಲ್ಲಿ ಹೋದ್ರೂ 4 ಆಕತ್ತೋ 6 ಆಕತ್ತೋ ಗೊತ್ತಿಲ್ಲ. ಹಂಗೊಂದು ಆಟದ ನೇಮ ರೂಲ್ಸ್ ಇರ್ತವೆ. ಹಂಗೆ ಇವರು ಒಂದು ರೂಲ್ಸ್ ಮಾಡಿದ್ರು, ಯಾರಿಗೂ ಹೊಡೆಯಂಗಿಲ್ಲ. ಚಂಡ ಆಡಕತ್ರು. ಆಡ್ಕೊಂತ ಆಡ್ಕೊಂತ ಉಡಾಳ ಹುಡುಗರು ಇವ ಗೆದಿಯಾಕ ಶುರು ಮಾಡಿದ. ಯಾರೋ ಮೌನಪ್ಪ, ಸಾಮಾನ್ಯ ವ್ಯಕ್ತಿಯ ಮನುಷ್ಯ ಅಲ್ಲಲ್ಲ, ಇವು ಹೊಟ್ಟಿ ಕಿಚ್ಚಾತು. ಈ ಆಟದಾಗ ಸೋತುಗಳನ್ನ ಸಿಟ್ಟು ಬರ್ತೈತಿ ನೋಡಿ, ಸಹಜ ಅದು. ಈ ಆಟದಾಗ ನಾ ಗೆಲ್ಲಬೇಕಂತ ಬಂದಾಗ ಸೋತ್ರಂದ್ರೆ ಬಹಳ ಸಿಟ್ಟು ಬರ್ತೈತಿ, ಉತ್ಸಾಹನ ಕಳ್ಕೊಂಡು ಬಿಡ್ತಾರ ಅವ್ರು. ಹಂಗೆ ಯುವರಾಜನಿಗೆ ಉತ್ಸಾಹ ಕಮ್ಮ ಆದಾಗ ನೋಡಿ ಬೇಷಿ ಎದಿಗೆ ಹೊಡೆದನ್ರಿ. ರೂಲ್ಸ್ ಫಸ್ಟ್ ಮುರಿದ, ನೇರವಾಗಿ ಎದಿಗೆ ಹೊಡೆದಾಗ ಎದಿ ಹೊಡೆದ ಗಪ್ಪನ ಬಿದ್ದ, ಎದ್ದು ಕುಂತ. ಇವ ವಿಚಾರ ಮಾಡಿದ, ನೇಮ ಮಂತು ಮುರಿದ. ಇವ ನೇಮ ಮುರಿದಾನಂದ ಬಳಕೆ ಇವನು ಪಾಠ ಕಲಿಸ್ಬೇಕು, ನಾ ಯಾಕೆ ಬಿಡಬೇಕಂತ ಇವನು ಜೋರಾಗಿ ಅದ ಚಂಡ ತಗೊಂಡು ಹೊಡೆದ. ಅದು ಹೋಗಿ ಎಲ್ಲಿಗೆ ಬಿತ್ತಂತ ತೆಲಿಗೆ ಬಿತ್ರಿ. ಏನು ತೆಲಿಗೆ ಬಿತ್ತು, ಗಿರಿಗಿರಿ ತಿರುಗಿ ತಳಗ ಬಿದ್ದ. ತೆಳಗೆ ಬಿದ್ದಿದ್ದೆ ತಡ ಹುಡುಗರೆಲ್ಲ ಓಡ್ ಹೋಗಿ ನೋಡ್ತಾರ, ಮೂಗಿನ ಮೇಲೆ ಕೈ ಇಡ್ತಾರ. ಉಸಿರ ಗಪ್ಪಾಗಿದ್ದ, ಕಲಾಸ ಆತ ಅಲ್ಲೇ ಸತ್ತ ಬಿದ್ದಿತ್ತದು. ಗೋಪಾಲ ನಾಯಕ ಮಹಾರಾಜನ ಮಗ. ಇಲ್ಲಿ ಏನು ಬಿದ್ದೈತಿ ಗೊತ್ತಾಯ್ತು, ಸೀದಾ ಮೌನಪ್ಪ ಓಡೆ ಹೋಗ್ಬಿಟ್ಟು ಹೊರಗ. ಹುಡುಗರು ಹೊಡ್ಕೊಂತ ಅರಮನೆಗೆ ಹೋದ್ರು. ರಾಜ ಭಟ್ರು ಗೋಪಾಲ ನಾಯಕನ ಗೆಳೆಯರಂದ ಒಳಗೆ ಸೀದಾ ಅರಮನೆ ಬಿಟ್ಟರು. ಪ್ರಭು ಸಿಂಹಾಸನ ಮೇಲೆ ಕುಂತಿದ್ರು. ಮಹಾಪ್ರಭು ಅಂದ್ರಿ ಇವರು. ಯಾಕ್ರೋ ಏನಾಯ್ತು, ಎಲ್ಲದಾನೇನು ಯುವರಾಜ, ಅವನ್ನ ಯಾಕೆ ಬಿಟ್ಟು ಬಂದಿರಿ, ಎಲ್ಲಿ ಬಿಟ್ಟು ಬಂದಿರಿ ಅಂತ ಅವರ ತಂದೆ ಪ್ರಭು ಕೇಳಕತ್ತ. ಅವಾಗ ಪ್ರಭು ಅಂತಾರ, ಮುಂದೆ ಹೇಳಾಕ ಆಗವಲ್ಲದಾಗೈತೆ ಅವ್ರಿಗೆ. ಅಂಜಿಕೆ, ಭಯ, ನಡುಗು. ಯಾಕ ಅವ ಸತ್ತಾನಂತ ಹೇಳಿದ್ರೆ ನಮಗ ಪಾಶಿ ಕೊಟ್ಟರು ಹೆಂಗನ್ನು ಚಿಂತಿ ಇವರಿಗೆ ಆಗೈತಿ. ಅವ ಸತ್ತಾನ ಅಂತ ತಿಳ್ಕೊಂಡು ರಾಜಾಗ ರಾಣಿಗೆ ಗೊತ್ತಾದ್ರೆ ನಮಗ ಪಾಶೆ ಕೊಟ್ಟರು ಹೆಂಗ ಅಂತ ತಿಳ್ಕೊಂಡು ಚಿಂತೆ ಆಗಿ ಪ್ರಭು ಗೋಪಾಲ ನಾಯಕ ಅಂತಾರ, ಮುಂದೆ ಸುಮ್ಮನೆ ನಿಂದಿರ್ತಾರ. ಏನಾಯ್ತು ಹೇಳ್ರು, ಎಲ್ಲದ ನಮ್ಮ ಗೋಪಾಲ ನಾಯಕ, ನಮ್ಮ ಮಗ ಎಲ್ಲದನ, ಯುವರಾಜ ಎಲ್ಲದನ, ಹೇಳು, ಯಾಕೆ ನಿಂತೀರಿ, ಗಾಬರಿಸಿರಿ, ಯಾಕೆ, ಏನಾಗ್ಯದ ಅವನಿಗೆ? ಏನಿಲ್ಲ ಪ್ರಭು, ಚಂಡ ಆಡಾಕತ್ತಿದ್ದು ಖರೆ. ಆಡುವಾಗ ಬಾಲ ಬಡಿತು. ಆ ಬಾಲ ಬಡಿದ ತಕ್ಷಣ ಹೊಡಮರಳಿ ಅವ ಗ್ವಾನಾಳದ ಶೇಷಪ್ಪನ ಮಗ ಮೌನಪ್ಪ ಜೋರಾಗಿ ಬಾಲ ತಗೊಂಡು ತೆಲಿಗೆ ಹೊಡೆದ. ಯುವರಾಜ ಗೋಪಾಲ ನಾಯಕ ಕೆಳಗೆ ಬಿದ್ದು ಸತ್ತ ಅಂತ ಹೇಳಿದ್ರು ಅವರು. ಸತ್ತಾರಂದ್ಗಳನ್ನ ಇವರುದೋ ಇರುವ ಒಬ್ಬ ಮಗ ಯುವರಾಜ, ಅವನಿಗೆ ಎಷ್ಟು ದುಃಖ ಆಗಿರ್ಬೇಕು ನೀವು ಕ್ಷಣ ವಿಚಾರ ಮಾಡಿ. ಒಳಗಿದ್ದು ಯುವರಾಣಿ ಕಿವಿಗೆ ಬಿತ್ತು. ಜೀವದ ಭಯ ಬಿಟ್ಟು ಹಂಗ ಬಿಟ್ಟು ಓಡಾಡಿ ಬಂದು, ಏನು ಪ್ರಭು ಏನಾಗಿದೆ, ಆಘಾತ ಯಾಕೆ, ಹುಡುಗರು ಕಣ್ಣಾಗ ನೀರು ಬರಕತ್ತೈತಿ ಅಂತ ಕೇಳಿದ್ಲು. ಮಹಾರಾಣಿ, ಈ ವಿಷಯವನ್ನು ನಿನಗೆ ಹೇಗೆ ಹೇಳುವುದು ಅನ್ನೋದೇ ನನಗ ಚಿಂತಾಕ್ರಾಂತನಾಗಿ ಕುಂತೀನಿ. ಯಾಕೆ ಏನಾಗ್ಯದ,
ಏನಿಲ್ಲ. ಯಾಕಂದ್ರೆ ಕೆಲವೊಂದು ವಿಷಯವನ್ನು ನೇರವಾಗಿ ಹೇಳಾಕ ಬರುದಿಲ್ರಿ. ಕೆಲವೊಂದು ವಿಷಯವನ್ನ ಆಘಾತದ ಸುದ್ದಿ ಅಂತ ಏನಿರ್ತಾವಲ್ಲ ಅದನ್ನು ಯಾರು ಜಲ್ದಿ ಹೇಳಂಗಿಲ್ಲ. ನೋಡ್ಬೇಕಾರ ಪ್ರಭು ಅಣ್ಣವರು ನಿಂದ್ರವರು ಯಾಕ ಹೇಳಬಾರ್ದು. ಅವನ್ನ ಸತ್ತ ಸುದ್ದಿ, ಆಘಾತ ಸುದ್ದಿ, ಆಕ್ಸಿಡೆಂಟ್ ಆದ ಸುದ್ದಿ, ಇವೇನಾರ ದುರ್ಮರಣ ಇರ್ತಾವಲ್ಲ ಇಂಥವು ಯಾರಿಗೆ ನೇರವಾಗಿ ಜಲ್ದಿ ಹೇಳಬಾರ್ದಂತ. ಯಾಕಂದ್ರೆ ಕೇಳಿದ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋ ಸಂಭವಿತ, ಹೃದಯ ಸ್ತಂಭನ ಆಗ್ತದೆ, ನಿಂದಿರುವಂಥ ಘಟನೆ ಇರ್ತಾವ, ದುಃಖ ಆಗ್ತದ, ಮನಸ್ಸಿಗೆ ನೋವು ಕೊಡುತ್ತುವಂಥ ವಿಚಾರವನ್ನು ಸಾವಕಾಶ ನಿಧಾನವಾಗಿ ಹೆಂಗೆ ಹೇಳ್ಬೇಕ್ರಿ. ಗೋಪಾಲ ನಾಯಕ ಬಹಳ ಚಂದ ಆಟ ಆಡಿದ ಪ್ರಭು, ಆದ್ರೆ ಸ್ವಲ್ಪ ಕೆಳಗೆ ಬಿದ್ದ ಯಾಕೆ ಬಿದ್ದಾನಂತ ಎದ್ದು ಹೋಗಿ ನೋಡಿದ್ರೊಳಗಾಗಿ ಬಿದ್ದೇ ಇದ್ದ, ಎದ್ದೇಳಲಿಲ್ಲ ಅಂತ ಹೇಳಿದ್ರು ಅವರು. ಶಾಶ್ವತವಾಗಿ ಬಿದ್ದ, ಏಳಲಿಲ್ಲ ಅಂತ ಹೇಳಿದ್ರು ಅವ್ರು. ನೋಡಿ ಹೇಳೋದ್ರಾಗ ಹೆಂಗ ಪರಿರ್ತೈತಿ ನೋಡು. ಶಾಶ್ವತವಾಗಿ ಏಳಲಿಲ್ಲ ಅನ್ನೋದು ಅಷ್ಟು ಹೃದಯಕ್ಕೆ ತಟ್ಟಂಗಿಲ್ಲ. ಅದೇ ಬಿದ್ದ ತಲೆಗೆ ಪೆಟ್ಟತ್ತಿ ಸತ್ತ ಅಂದ್ರ ಎಷ್ಟು ಜಲ್ದಿ ನೋವು ಆಗ್ತೈತಿ, ಹಾರ್ಟ್ ಅಟ್ಯಾಕ್ ಆಗ್ತೈತಿ. ಹಿಂಗ ಹೇಳಿದ್ರು. ರಾಣಿ ಬಡ್ಕೊಂತ ಒಡ್ಕೊಂತ ಎಲ್ಲಿ ನನ್ನ ಯುವರಾಜ ಅಂತ ಅರಸ ಮತ್ತು ರಾಣಿ ಓಡೋಡಿ ಮೈದಾನಕ್ಕೆ ಬಂದ್ರಿ. ರಥದ ಮೇಲೆ ಕುಂತು ಆ ಬಿದ್ದಿರುವ ಹೆಣವನ್ನ ತಗೊಂಡು ತೊಡಿ ಮ್ಯಾಗ ಇಟ್ಕೊಂಡು ಕಂದ ಅಂತ ತೀಕೊಂಡು ತಾಯಿ ಮೈನಾದೇವಿ ಅಳಕ ಶುರು ಮಾಡಿದ್ಲು, ದುಃಖ ಮಾಡಕ. ಇರುವೊಬ್ಬ ಮಗ ನಾನು ಕಳ್ಕೊಂಡು ಇವತ್ತ ನಮ್ಮನ್ನೆಲ್ಲ ಪರದೇಶನಾಗಿ ಮಾಡಿ ಹೋದನಲ್ಲ. ಸಣ್ಣ ವಯಸ್ಸು, ಯುವರಾಜ ಮಾಡಿ ಬೆಳಗಿ ಜಗತ್ತಿಗೆ ಹೆಸರು ಉಳಿಸ್ತಕ್ಕಂಥ ಕೆಲಸ ನನ್ನ ಕಂದ ಮಾಡ್ತಿದ್ದಂತ ತಿಳ್ಕೊಂಡು ಬಹಳ ಅವನ ಮೇಲೆ ಭರವಸೆ ಆಸೆ ಇಟ್ಕೊಂಡು ನಾ ಕುಂತಿದ್ದೆ. ಹೆತ್ತ ಮಗನ ಕಳಕೊಂಡು ಪರದೇಶಿ ನಾನಾದೆ. ದೇವ್ರೇ, ನನ್ನ ಜೀವನ ಒಯ್ಬಾರ್ದೇನ, ನನ್ನ ಮಗನ ಜೀವ ಒಯ್ದಿಲ್ಲ, ನೀ ಎಂತ ಕಟುಕ ನೀನು. ದೇವರಿಗೆ ಬೈತಾಳ, ಶಾಪ ಹಾಕ್ತಾಳೆ. ಯಪ್ಪ, ಎಂತ ದೇವ್ರು ಇರುವುದೊಂದು ಕಂದ 10 ವರ್ಷದ ಮೇಲೆ ಹರಿಕೆ ಹೊತ್ತು ಒಂದು ಕಂದನನ್ನ ಕರುಣಿಸಿದಿ ತಂದೆ. ಆ ಕಂದನ ಕರುಳನ್ನ ಕಿತ್ತುಕೊಂಡು ಹೋಗುವ ತಾಯಿಯ ವೇದನೆ ನಿನಗೆ ಹೆಂಗ ಗೊತ್ತಾಗಬೇಕು ಪರಮಾತ್ಮ. ಆ ಮಗನ ಬಿಟ್ಟು ನನ್ನ ಜೀವ ಓದಿದ್ರೆ ಎಷ್ಟು ಖುಷಿಯಾಗಿ ಜೀವ ಕೊಡ್ತಿದ್ದೆ ಕೇಳಿದ್ರ. ಹೆಂಗ ಮಾಡಲಿ, ನನ್ನ ಮಗನ ಸಾವಿಗೆ ಕಾರಣ ಯಾರು ಅಂತ ತಿಳ್ಕೊಂಡು ಜೋರಾಗಿ ಕಿರಿಸ್ತಾರೆ. ಹುಡುಗರು ಹೇಳ್ತಾರೆ, ಗ್ವಾನಾಳದ ಶೇಷಪ್ಪನ ಮಗ ಮೌನಪ್ಪ. ಆಗಲೇ ಮಹಾರಾಜ ಗುಪ್ತಾಚಾರರಿಗೆ ಕರೆಸಿ ಹೇಳಿದರಂತೆ, ಎಲ್ಲಿದ್ದಳೆ ನೋಡಿ ಆ ಮೌನನನ್ನ ಅರಮನೆಗೆ ಕರೆಕೊಂಡು ಬಂದು ಪಾಶಿಕೊಡನ ಕರ್ಕೊಂಡು ಬರಿ ಅಂತ ಆಜ್ಞೆ ಮಾಡಿದ. ಮೌನಪ್ಪನ ಹುಡುಕಾಕ ಗೋಣಾಳಕ್ಕೆ ಹೋದ್ರು ಕುದುರೆ ತಗೊಂಡು ಸೇವಕರೆಲ್ಲ ರಾಜಸೇವಕರು. ಗೋಣಾಳ ತುಂಬಾ ಮನೆ ಎಲ್ಲ ಹೊಕ್ಕು, ಮನೆಯಾಗ ಎಲ್ಲ ಒಳಗೊಕ್ಕು ಶೋಧನೆ ಮಾಡಿದ್ರು ಕೂಡ ಮೌನಪ್ಪ ಸಿಗಲಿಲ್ಲ. ಸುತ್ತ ಎಷ್ಟು ರಾಜ್ಯದಾಗ ಡಂಗರ ಹೊಡಿಸಿದ್ರು, ಮೌನಪ್ಪ ಎಲ್ಲೇ ಇದ್ರು ಕೂಡ ತಂದು ಕೊಟ್ಟವರಿಗೆ 1000 ವರಹ ಕೊಡ್ತೀನಂತ ಘೋಷಣೆ ಮಾಡಿದ ಮಹಾರಾಜ. ಎಲ್ಲಿನೂ ಸಿಗಲಿಲ್ಲ, ಹುಡುಕಾಡಿ ಅಲ್ಲ, ಅವ ಸಿಗುವಂತ ವಸ್ತುನು ಅಲ್ಲಲ್ಲವ, ಸಿಗುವಂತ ವಸ್ತುನು ಕೂಡ ಅಲ್ಲಲ್ಲ. ಎಲ್ಲಾ ಕಡೆ ಹುಡುಕಾಡಿ ಹೊಳಕ ಮಹಾರಾಜ ಆಜ್ಞೆ ಮಾಡಿದ, ಅವ ಎಲ್ಲಿದ್ರು ಬರ್ತಾನ, ಅವರ ತಂದೆ ತಾಯಿಯನ್ನ ತಂದು ಕಟ್ರಿ ಕಂಬಕ್ಕ, ಮಗ ಓಡಿ ಬರ್ತಾನ ಅಂತ ತಿಳ್ಕೊಂಡು ಆಜ್ಞೆಯನ್ನು ಮಾಡಿದ ಮಹಾರಾಜ. ಸರಿ ಅಂತ ತಿಳ್ಕೊಂಡು ಹೋಗಿ ಗೋಣಾಳಕ್ಕೆ ಹೋಗಿ ಅವರ ತಂದೆ ತಾಯಿಯನ್ನ ತಂದು ಅರಮನೆ ಒಳಗ ಸೆರೆಮನೆ ಒಳಗ ಬಂಧಿಸಿ ಇಟ್ಟು ಚಿತ್ರ ಹಿಂಸೆಯನ್ನ ಕೊಡಕತ್ರು. ತಾಯಿ ತಡ್ಕೊಳ್ಳಲಾರ್ದ ಅಂದಳು, ಏ ಮೌನ, ಧರ್ಮವಂತರಿಗೆ ನೀನು ಸದಾವ ಕಾಲ ಕಾಯುವವ ನೀನು, ನರನಲ್ಲ ಹರಣ ರೂಪದೊಳಗ ಬಂದ ಮಗ ನೀನು ಯೋನಿಯಿಂದ ಹುಟ್ಟಿದವನಲ್ಪ,
ಅಯ್ಯೋ ನಿಜ. ಸಾಮಾನ್ಯ ಮಕ್ಕಳಂತೆ ನೀನು ಕೊಂದೆನೆಂದರೆ ನಾನೆಂದು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಸಿದ್ಧ ಸಿದ್ಧ ಅಂತ ಮಹಾರಾಜನಿಗೆ ಹೇಳಿದಕ್ಕೆ ನನ್ನ ಮಗನು ಅಂತವನು ಅಲ್ಲ. ಎಲ್ಲರ ಮೇಲೆ ದಯಾಗುಣವುಳ್ಳವನು ಕೊಲ್ಲುವನೇ ನನ್ನ ಮಗ. ಕೊಲ್ಲುವಂತ ಬುದ್ಧಿ ಅವನದು ಅಲ್ಲ. ಅಂತ ಸಂಸ್ಕಾರಹೀನ ಸಂಸ್ಕಾರವೂ ನಾ ಕೊಟ್ಟಿಲ್ಲ ನನ್ನ ಮಗನಿಗೆ. ಅಂದ ಮೇಲೆ ಹೆಂಗ ಕೊಲ್ಲುತ್ತಾನ ಅಂತ ಸವಾಲ ಹಾಕಿದಳು ಮಹಾರಾಜನಿಗೆ. ಕೊಲ್ಲದೆ ಇದ್ದರೆ ಹಾಗೆ ತಪ್ಪಿಸಿಕೊಂಡು ಯಾಕೆ ಹೋದ ನಿನ್ನ ಮಗ? ಬಂದು ಸಾಬೀತ ಮಾಡಲಿ, ಇಲ್ಲವಾದರೆ ನನ್ನ ಮಗನಾದ ಜೊತೆ ನಿಮ್ಮಿಬ್ಬರ ಚಿತೆಯನ್ನ ಅಂತ ತೀಕೊಂಡು ಘೋಷಣೆ ಮಾಡಿಬಿಟ್ಟ. ಒಂದು ಹೆಣದ ಜೊತೆ ನಿಮ್ಮಿಬ್ಬರೂ ಹೆಣನು ಸುಡಬೇಕಾಗ್ತೈತಿ ಅಂತ ಸಮಯವನ್ನ ನಿಗದಿ ಮಾಡಿದ. ತಾಯಿ ಅಂದು, ಯಪ್ಪ ಎಂತ ಸಂಕಷ್ಟದಾಗ ಸಿಲುಕಿಸಿ ಬಿಟ್ಟಿ ಮೌನ ನೀನು. ವಿಶ್ವಕರ್ಮದ ಸಮಾಜದೊಳಗ ಕಂಬಾರ ಕುಲದೊಳಗ ಶೇಷಪ್ಪನ ಮಗ ಕೊಂದನೆಂದು ಅಪವಾದ ಕೊಡ್ತಕ್ಕಂಥ ಪರಿಸ್ಥಿತಿ ತಂದು ಬಿಟ್ಟಿಲ್ಲ. ಎಲ್ಲಿದಿ ಮೌನ? ಬಾ ಸತ್ಯವನ್ನು ಹೇಳು. ನನ್ನ ಮಗ ಅಂತವನಲ್ಲ ಅಂತ ಸಾಬೀತು ಮಾಡಕ ಒಂದು ಕ್ಷಣ ನೀ ಬಂದು ಹೋಗುವಂತ ಪರಿಪರಿಯಾಗಿ ಕೇಳಿದಳು ತಾಯಿ. ನೀನು ಒಂದು ವೇಳೆ ಬರದೆ ಹೋದರೆ ನನ್ನ ಪ್ರಾಣವನ್ನ ಈ ಬೆಂಕಿ ಒಳಗ ಆ ಕುಶಿನ ಜೊತೆ ಆಹುತಿ ಆಗ್ತೀನಿ ನೋಡು. ಇದು ಸತ್ಯ ಸತ್ಯ ಅಂತ 3 ಸರಿ ಹಿಂಗ್ ಕೈ ಮಾಡಿದ್ಲು. ಮ್ಯಾಗಿಂದ ಒಮ್ಮೆ ಕೈಯಾಗ ಬಿದ್ದ ಮೌನಪ್ಪ. ಒಮ್ಮೆ ಕೈಯಾಗ ಬಂದ ಮೌನಪ್ಪ ಹೇಳಿದ, ನೋಡೋ ಇದ್ರೊಳಗ ನಂದೇನು ತಪ್ಪಿಲ್ಲ. ಅವನ ಜೊತೆ ಆಡಿದ್ದು ಖರೆ, ಹೊಡೆದಿದ್ದು ಖರೆ. ಆದ್ರ ಮೊದಲ ಅವ ಹೊಡೆದ, ನಾ ಎದ್ದ. ನಾ ಹೊಡೆದೆ, ಅವ ಬಿದ್ದ. ನಾ ಹೊಡೆದೆ, ಬಿದ್ದ. ಅವ ಹೊಡೆದ, ನಾ ಎದ್ದೆ ಅಂದವ. ಹಂಗಾದ್ರೆ ಇದ್ರಾಗ ಯಾರು ತಪ್ಪು? ಆಡಿದ್ದು ಖರೆ, ರೂಲ್ಸ್ ಮಾಡಿದ್ದು ಖರೆ, ನಾ ಗೆದ್ದದ್ದು ಖರೆ, ಆ ಶೇಡಿನ ಮ್ಯಾಗ ನಾನು ಹೊಡೆದಿದ್ದು ಖರೆ. ಅಂದ್ರ ರಾಜರು ನೀವು, ನ್ಯಾಯ ನೀತಿ ಧರ್ಮ ಪರಿಪಾಲನೆ ಮಾಡುವ ಪ್ರಜೆಗಳ ತಂದೆ ನೀನು. ಅಧರ್ಮಿಗಳಿಗೆ ಶಿಕ್ಷೆ ಕೊಡು ಬಿಟ್ಟು ಧರ್ಮವಂತರಿಗೆ ಶಿಕ್ಷೆ ಕೊಡುವುದು ಯಾವ ನ್ಯಾಯ ಮಹಾಪ್ರಭು ಅಂತ ಮೌನೇಶ ಕೇಳಿದ ಮಹಾರಾಜನಿಗೆ. ಹೌದು, ನೀ ಹೇಳ್ತಿ, ಅದನ್ನ ಹೆಂಗ ನಾನು ನಂಬಲಿ? ಅದನ್ನ ಹೆಂಗ ನಾನು ನಂಬಲಿ? ಸತ್ಯವನ್ನ ಹೇಳಿದ್ರೆ ಮಾತ್ರ ಬಿಡ್ತೀನಿ ಅಂದಾಗ ತಾಯಿ ಹೇಳ್ತಾಳೆ, ಸತ್ಯವನ್ನೇ ಹೇಳ ಮಗ, ಜೀವ ಹೋದ್ರೂ ಪರವಾಗಿಲ್ಲ, ಸತ್ಯವಲ್ಲದೆ ಬೇರೇನು ಹೇಳಬೇಡ, ಸತ್ಯವಾದ ಮಾತುಗಳನ್ನು ಹೇಳಂದಾಗ ಅವ್ವ ಅಂತ ತೀಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ, ನಾನು ಸತ್ಯವಂತನಾಗಿದ್ದರೆ ನಿನ್ನ ಮಗನ್ನ ಕೇಳು ಅಂದವ. ಮಹಾರಾಜಂಗೆ ಸವಾಲ್ ಹಾಕಿದ. ಎದ್ದಿದ್ರೆ ಅವನ ಹೇಳ್ತಿದ್ದ ಸತ್ತಾನಂತ ನೀನು ಕೇಳಾಕತ್ತೀನಿ, ನೀ ಹೇಳು. ನಾನು ಸತ್ಯವಂತನಾಗಿದ್ರೆ ಸತ್ತ ಶವ ಎದ್ದು ಕುಂತು ಅವ ಮಾಡಿದ ತಪ್ಪಿನ ಬಗ್ಗೆ ಅವ ಹೇಳಲಿ ಅಂತ ಸವಾಲ ಹಾಕಿದ ಅವರ ಅಪ್ಪಗ. ಬಹಳ ಅದ್ಭುತ. ಸಭಾ ಎಲ್ಲ ಕುಂತು ರಾಜ ಅರಮನೆಯೊಳಗೆ ಸಭೆ ಎಲ್ಲ ಕುಡಿದು ಇಡೀ ಊರಿಗೆ ಪಾಶಿ ಕೊಡ್ತಾರ. 3 ಮಂದಿಗಂತ ಕುಂತು ನೋಡ್ಬೇಕಂತ ಕುಂತಾರ. ನಾನು ಸತ್ಯ ಧರ್ಮ ನ್ಯಾಯ ನಿಷ್ಠೆವಂತನಾಗಿದ್ದರೆ ನನ್ನ ಬಗ್ಗೆ ಬಂದ ಕಳಂಕವನ್ನ ಬಿದ್ದ ಶವ ಎದ್ದು ಹೇಳಲಿ. ಅಬ್ಬಾ, ಬಿದ್ದ ಶವ ಹೆಂಗೆ ಎದ್ದು ಹೇಳಕ್ ಸಾಧ್ಯತೆ ಅಂತ ಎಲ್ಲರಿಗೂ ಆಶ್ಚರ್ಯ. ಒಂದು ಸತ್ಯದ ಪವರ್, ಧರ್ಮದ ಪವರ್, ನ್ಯಾಯದ ಪವರ್ ಎಷ್ಟಿರ್ಬೇಕು ಅಂತ ನೋಡ್ಬೇಕಂತ ಎಲ್ಲರಿಗೂ ಕಾತುರ. ಹೇ ಯುವರಾಜ, ನೀನು ಅನ್ಯಾಯ ಮಾಡಿ ಸತ್ತು ಬಿದ್ದಿ. ಆ ಅನ್ಯಾಯದ ಕಳಂಕವನ್ನು ನನ್ನ ತಲೆ ಕೊಟ್ಟು ಹೋಗಿ, ಆದ್ರೆ ಸತ್ಯ ಎಂದು ಸಾಯೋದಿಲ್ಲ, ಆ ಸತ್ಯವನ್ನ ಎದ್ದು ಹೇಳು ಅಂತ ತೀಕೊಂಡು ತಲೆಗೆ ಹೋಗಿ ಕೈ ಇಟ್ಟು, ಯಾಕೆ ಮಲಗಿ ಹೇಳು ಅಂದಾಗ ಮಕ್ಕೊಂಡವರು ಹೆಂಗ ಮಲಗಿ ನೀರು ಹೊಡೆದಗಳು ಹೆಂಗ ಗಪ್ಪನ ಹೇಳ್ತಲ್ಲ ಹಂಗೆ ಎದ್ದು ಕುಂತ ಸತ್ತ ಶವ ಎದ್ದು ಕುಂತು. ಸತ್ತ ಶವ ಎದ್ದು ಕುಂತಾಗ ಹೇಳಿದ, ಅಪ್ಪ ಮೌನಪ್ಪಂದು ಏನು ತಪ್ಪಿಲ್ಲ,
ಗೆದ್ದಾನನ್ನು ಸಂಕಟಕ್ಕೆ ನನ್ನ ಗೆಳೆಯರ ಮಾತು ಕೇಳಿ ನಾನು ಎರಿಗೆ ಹೊಡೆದೆ, ಅವ ತೆಲಿಗೆ ಹೊಡೆದ, ನಾ ಸತ್ಯ. ಆದರೆ ಮರುಜೀವ ಕೊಟ್ಟಾನಂದ್ರೆ ಇವು ಸಾಕ್ಷಾತ್ ದೇವರದಲ್ಲ. ಸತ್ತ ಕೂಸಿನಾಗ ಜೀವದಾನ ಮಾಡಿದ ಪುಣ್ಯಾತ್ಮ ದಾನ ಅಂತ ತೀಕೊಂಡು ಗೊತ್ತಾದ ಬಳಿಕ ತಂದೆ ತಾಯಿ ಉದ್ದಕ್ಕೆ ಹೋಗಿ ಸಾಷ್ಟಾಂಗ ಹಾಕಿದ್ರು 8 ವರ್ಷದ ಬಾಲಕನಿಗೆ. ಯಪ್ಪ, ಸತ್ತ ಮಗನನ್ನ ಬದುಕಿಸಿ ಕೊಟ್ಟ ನೀನು ನರನೆಂದು ತಿಳಿದಿದ್ದೆ, ಅದು ಸಾಬೀತ ಮಾಡಿದೆ. ನರನಲ್ಲ ನೀನು, ನರನ ರೂಪದೊಳಗ ಬಂದ ಹರನೇ ಶಿವ ನೀನಂತ ತೀಕೊಂಡು ತಾನು ಕೂಡುವ ಸಿಂಹಾಸನದ ಮೇಲೆ ಕೂಡಿಸಿ, ಬಂಗಾರ ತಟ್ಟೆಯನ್ನು ತರಿಸಿ, ಬೆಳ್ಳಿ ಚರಿಗೆಯಿಂದ ಪಾದವನ್ನು ತೊಳೆದು ವಿಭೂತಿ ಕುಂಕುಮ ಹಚ್ಚಿ ಆ ಮೌನಪ್ಪನಿಗೆ 8ನೇ ವರ್ಷದ ಬಾಲಕನಾಗಿರ್ತಕ್ಕಂಥ ಮೌನಪ್ಪನಿಗೆ ಒಂದು ಕೊಡುಗೆಯನ್ನು ಕೊಡ್ತಾನೆ ಮಹಾರಾಜ. ಅದು ಯಾವ ಕೊಡುಗೆ ಅಂದ್ರೆ ಬಂಗಾರದಿಂದ ಮಾಡಿರ್ತಕ್ಕಂಥ ಕೊಡಲಿನ ತಂದು ಆ ಮೌನಪ್ಪಗೆ ಕೊಡ್ತಾನೆ ಮಹಾರಾಜ. ಸತಿಪತಿ ಒಂದಾಗಿ ಭಕ್ತಿಯಿಂದ ನಯವಿನಯದಿಂದ ತಂದು ಕೊಡ್ತಾರೆ. ತಗೊಂತಾನೆ. ಪ್ರಭು, ಈ ಕೊಡಲಿ ನ್ಯಾಯದ ಪರವಾಗಿರಬೇಕು, ಧರ್ಮದ ಪರವಾಗಿರಬೇಕು. ಎಲ್ಲಿ ಅನ್ಯಾಯ ಅಧರ್ಮ ಆಡ್ತದ ಅಲ್ಲಿ ಕೊಡಲಿ ಆಟ ಆಡಬೇಕು. ಅರಮನೆ ಒಳಗೆ ಇರಲಿ, ನಾನು ಮುಂದೆ ಒಂದು ದಿವಸ ಕಾಲಕ್ಕ ತಿಂತಿನಿಗೆ ಬರ್ತೀನಿ, ಅವಾಗ ಈ ಕೊಡಲಿ ನನಗೆ ಕೊಡು, ಅಲ್ಲಿವರೆಗೆ ನನ್ನ ಅರಮನೆ ಒಳಗೆ ಇರಲಿ ಕೊಡಲಿ ಅಂತ ತಿಳ್ಕೊಂಡು ನಾ ಬರೋವರೆಗೂ ಸಂರಕ್ಷಣೆ ಮಾಡೋ ನ್ಯಾಯ ಧರ್ಮ ನೀತಿಯನ್ನ ಅಂತ ತಿಳ್ಕೊಂಡು ಹೇಳಿ ಕೊಡ್ಲಿ ಕೊಟ್ಟು ಮನೆಗೆ ಬಂದ ಮೌನ. ಸುರಪೂರ ಮಹಾರಾಜ ಕೊಟ್ಟಿರ್ತಕ್ಕಂಥ ಕೊಡಲಿ ಮೌನೇಶ್ವರ ಭಾವಚಿತ್ರ ನೋಡ್ಬೇಕಾರ ಬಲಗಡೆ ಹಾಕೊಂಡಾರ ನೋಡು ಕೊಡ್ಲಿ, ಅವ್ರು ಕೊಟ್ಟ ಕೊಡುಗೆ. ಹಿಂಗ ಅನೇಕ ಪವಾಡಗಳನ್ನು ಮಾಡ್ತಾ ಮಾಡ್ತಾ ವೀರಶೈವ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಸಜ್ಜನ ಮನೆತನದ ಪರಪ್ಪಜ್ಜ ಅಂತೂ ಇವನ ಮ್ಯಾಗ ಬಾಳ ಜೀವ, ಬಾಳ ಅಂದ್ರೆ ಬಾಳ ಜೀವ. ಆದ್ರೆ ಅವನಿಗೆ ಹೊಲ ಇದ್ದಿದ್ದಿಲ್ಲ, ಒಂದು ಗಾಣ ಇತ್ತು. ಗಾಣ ಎಣ್ಣೆ ತೆಗೆದು ಸುರಪುರಕ್ಕೆ ಹೋಗಿ ಅದನ್ನ ಮಾರಿ ಆ ಎಣ್ಣೆ ರೊಕ್ಕದಾಗನೇ ಸಂಸಾರ ಸಾಗಿಸ್ಕೊಂತ ಹೊಂಟಿದ್ದವ. ಬಡತನ ಅಂದ್ ಇಷ್ಟಿತ್ತಲ್ಲ, ಬಹಳ ದೊಡ್ಡ ಬಡತನ ಅವನಿಗೆ. ಇವತ್ತು ಎಣ್ಣೆ ತೆಗೆದು ಮಾರ್ಕೊಂಡು ಬರಲಿಲ್ಲ ಅಂದ್ರ ಬರುವಾಗ ಒಂದಿಷ್ಟು ಜೋಳ ಕಾಳ ಸಂತಿ ತರಲಿಲ್ಲ ಅಂದ್ರೆ ಸಂಜೆಗೆ ಉಪವಾಸ ಮಕ್ಕೋಬೇಕು, ಅಷ್ಟು ಬಡತನ. ಖರೆ ಮೌನನ ಮ್ಯಾಗ ಬಹಳ ಜೀವ. ಅಜ್ಜ ಅಜ್ಜ ಅಂತ ಅವನ ಮನೆಯಾಗ ಬೆಳೆದು ಬಿಟ್ಟಿದ್ದೆವು ಹೆಚ್ಚಕ್ಕಮ್ಮ. ಯಾಕೆ ಅವಕ್ಕೆ ಮಕ್ಕಳು ಇದ್ದಿದ್ದಿಲ್ಲ. ಮೌನಪ್ಪ ಭಾರ ಅಂತ ಆ ಮುದುಕಿ ಮೌನಮ್ಮ ದೇವಿ ಬಹಳ ಜೀವ ಆ ಹುಡುಗನ ಮ್ಯಾಗ. ಅದು ಬರ್ಲಿಲ್ಲ ಅಂದ್ರೆ ಯಾಕ ಬರ್ಲಿಲ್ಲಲ್ಲ ಪಾರ ಅಂತ ಹೋಗಿ ಎತ್ಕೊಂಡು ಬರಕಂತ ಮನೆಯಾಗಿಂದ ಅಷ್ಟು ಜೀವ. ಬಡತನ ಇದ್ರೂ ಕೂಡ ಪ್ರೀತಿ ಕೊರತೇನು ಇದ್ದಿದ್ದಿಲ್ಲ. ಬಡವನಾದರೂ ಏನು ಪ್ರಿಯೆ, ಬಡವನಾದ್ರೂ ಏನಾಯ್ತು, ಮನುಷ್ಯಗೆ ಬಡತನ ಇಲ್ಲಲ್ರಿ. ರೊಕ್ಕಕ್ಕೆ ಬಡತನ ಇರಬೇಕು, ಕಿಸೆಗೆ ಬಡತನ ಇರಬೇಕು, ಪ್ರೀತಿಗೆ ಬಡತನ ಇಲ್ಲಲ್ಲ, ಪ್ರೇಮಕ್ಕೆ ಬಡತನ ಇಲ್ಲಲ್ಲ. ಅಂತ ಬಡತನ ಪರಿಸ್ಥಿತಿ ಒಳಗ ಸಜ್ಜನ ಮನೆತನದ ಪರಪ್ಪಜ್ಜ ಇದ್ರೂ ಕೂಡ ಒಂದು ದಿನ ಸ್ವಾಭಿಮಾನ, ಯಾರ ಮನೆಗೆ ಹೋಗಿ ಒಂದು ಸೇರು ಜ್ವಾಳ ಕಂಬಿದ್ದ ಅಂತ ಕೇಳಿದವಲ್ಲ. ದುಡಿಬೇಕು, ಎಣ್ಣೆ ತೆಗಿಬೇಕು, ತಗೊಂಡು ಹೋಗಿ ಅದನ್ನ ಮಾರಬೇಕು. ಅವಾಗ ಇಲ್ಲಿ ತಲೆ ಮ್ಯಾಗ ಬುಟ್ಟಿ ಇಟ್ಕೊಂಡು ಮುದುಕಿ ಹಳ್ಳಿಗೆ ಎಡಕೊಂತ ಹೋಗಿ ಎಣ್ಣೆ ಮಾರಿ ಬರ್ತಿದ್ರು ಅಂತ. ಹೊರವಾಗ ಅವಾಗೆಲ್ಲ ರೊಕ್ಕ ಇದ್ದಿದ್ದಿಲ್ಲ ಮಂದಿ ಕೈಯಾಗ. ಅಕ್ಕಡಿ ಕಾಳ ಕೊಡ್ತಿದ್ರು ಅವಾಗ. ಏನ್ರಿ, ಭಾಳ ವರ್ಷ ಹಿಂದಿನ ದಿನದ ಮುನ್ನ ಸ್ವಲ್ಪ ನೆನಪು ಮಾಡ್ಕೋರಿ. ಬಹುಶಃ ಇಲ್ಲಿ ಹಿರಿಯರ ಅದ್ರಿ ಗೊತ್ತಿರ್ಬೇಕು ನಿಮ್ಗೆ. ರೊಕ್ಕಕ್ಕೆ ಬರೋವಾಗ ನಯ ಪೈಸಾ ಕಾಲಕ್ಕೆ ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಮತ್ತೆ ಏನು ಕೊಡ್ತಿದ್ರಿ? ಅವ್ರೇನು ಬೆಳಿತಿದ್ರಲ್ಲ, ಜೋಳ ಅಕ್ಕಡಿ ಕಾಳ ಇಂಥವ. ನಾವು ಸಣ್ಣರಿದ್ದಾಗ ನಮಗೂ ನೆನಪದ. ಈ ಹತ್ತಿ ಸೀಸನ್ ಬಂತಂದು ಹತ್ತಿ ಬಿಡಿಸಿದ್ವಿ ಅಂದ್ರೆ ಹತ್ತಿ ಓದು ಅಂಗಡಿಯಾಗ ಕೊಡ್ತಿದ್ರಿ. ಅವ್ರು ಅವಾಗ ಕರ್ದೆಂಟು ಬಜ್ಜಿ ಕೊಡ್ತಿದ್ರು. ನಾವು ಸಣ್ಣವ್ರಿದ್ದಾಗ, ಭಾಳ ಸಣ್ಣವ್ರಿದ್ದಾಗ ಸಂಜೆಗೆ ಮಾರ್ಕೊಂತ ಒಂದು ಚಕ್ಡಿ ಒಂಟಿ ಎತ್ತಿನ ಗಾಡಿ ಇರ್ತಿದ್ರು. ಬೈಲಾಗ ಗಾಡಿ ತೊಗೊಂಬರ್ತಾರೆ, ಬೈಲ್ಗಾಡಿ ಒಂಟೆ ತೊಗೊಂಬರ್ತರು. ಅವಾಗ ಸಂಜೆನ್ಯಾಗ ಹತ್ತಿ ಸೀಸನ್ದಾಗ ಅವ್ರು ಏನು ಮಾಡ್ತಿರು ಅಂದ್ರೆ ಕರ್ದಂಟ ಜಿಲೇಬಿ ಇವನ್ನೆಲ್ಲ ಮಾರ್ತಿದ್ರು. ಹತ್ತಿ ಓದ್ ಕೊಡಬೇಕು, ಹತ್ತಿ ಕಿಲೋ ಮಾಡಿ ಹತ್ತಿಗೆ ಅವ್ರು ಕರ್ದಂಟು ಇದನ್ನೆಲ್ಲ ಜಿಲೇಬಿ ಬಜ್ಜಿ ಕೊಡ್ತಿದ್ರಿ. ನಮಗೆ ನೆನಪದ. ಮತ್ತು ಜೋಳ ಓದ ಕೊಟ್ಟು ಚಾಪುಡಿ ಕೊಡೋರು, ಸಕ್ಕರೆ ಕೊಡೋರಿ.
ನೋಡಿ ಆಗಿನ ಕಾಲ ಹೆಂಗಿತ್ತು. ಅವಾಗ 501 ಸಾಬೂನು ಇತ್ತು. ಏನ್ರಿ 501 ಸಾಬೂನು ಇತ್ತು. ಎಷ್ಟು ಸ್ವಚ್ಛ ಎಕ್ಕಿದ್ದು ಅವಾಗ. ಆ ಕಾಲ ಹೋದ್ವು. ಈಗೆಲ್ಲ ಸೂಪರ್ ಬಂದ್ಬಿಟ್ಟವು. ನಾವು ಸೂಪರ್ ಆಗಿವಿ, ಮ್ಯಾಗ ಸೂಪರ್. ಈಗ ಸಣ್ಣ ಹುಡುಗರಿಗೆ ಬಟ್ಟೆ ಹೊಲಸು ಮಾಡ್ಕೋತಾವಂತ. ಸಣ್ಣ ಹುಡುಗರು ಮೈ ಹೊಲಸು ಮಾಡ್ಕೋತಾವು, ಆದ್ರೆ ಮನಸ್ಸು ಸ್ವಚ್ಛ ಇಟ್ಕೊಂಡಿರ್ತಾವ. ದೊಡ್ಡ ಹುಡುಗರು ಬಟ್ಟೆ ಸ್ವಚ್ಛ ಇರ್ತಾವ, ಅಗ್ದಿ ಕ್ಲೀನ್ ಕೀಲ್, ಅಗ್ದಿ ಏನು ಗರಿ 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 ಅಂಗಿ ಹಾಕೊಳ್ಳೋದು, ಅದಕ್ಕೆ ಇಸ್ತ್ರಿ, ಗಂಜಿ ಎದ್ದಿ ಅದಕ್ಕೆ ಇಸ್ತ್ರಿ, ಮಸ್ತ್ ಕನ್ನಡಕ ತಲೆ ನೋಡ್ಬೇಕು, ಅದು ಬಾಚ್ಕೊಂಡು ಅಗ್ದಿ ಡ್ರೆಸ್ ಮೇಕಪ್ ಮಾಡ್ಕೊಂಡು ಬರ್ತಾವು. ಮನುಷ್ಯನ್ಯಾಗ ಒಳಗೆ ಬುಚ್ಚು ಹುಳ ತುಂಬಿಕೊಂಡಿರ್ತಾವ. ಮನುಷ್ಯನ್ಯಾಗ ಹೃದಯ ಹೊಲಸಿಟ್ಕೊಂಡಿರ್ತಾವ, ಬಟ್ಟೆ ಸ್ವಚ್ಛ ಇಟ್ಕೊಂಡಿರ್ತಾವ. ಸಣ್ಣವಿದ್ದಾಗ ಬಟ್ಟೆ ಹೊಲಸು ಮಾಡ್ಕೋತಾವ, ಮನಸ್ಸು ಸ್ವಚ್ಛ ಇಟ್ಕೊಂಡಿರ್ತಾವ. ಇಷ್ಟೇ ವ್ಯತ್ಯಾಸ. ಪರಪ್ಪಜ್ಜ ಬಹಳ ಬಡತನ ಇತ್ತು. ಮುದುಕಿ ಊಟ ಮಾಡಿದ್ದಿಲ್ಲ, 2 ದಿವಸ ಆಗಿತ್ತು. ಗಾಣ ತೆಗೆದು ಲೇಟ್ ಆಯ್ತು. ಅದು ಮಾರ್ಕೊಂಡು ಅವತ್ತಿಂದ ಅವತ್ತ ಬಂದು ಬದುಕು. ಆ ಮುದುಕಿ ಹಂಗ ಕುಂತಿದ್ಲು. ಮೌನ ಬಂದ. ಅಜ್ಜಿ ಏನು ಮಾಡಿ ಅಂತ ಬಂದವ. ಯಪ್ಪ ಏನು ಮಾಡಲಿ, 2 ದಿವಸ ಆತ್ ನಿಮ್ಮ ಅಜ್ಜ ಎಣ್ಣಿನ ತೆಗೆದಿಲ್ಲ, ಮತ್ತು ಈಗ ಎಣ್ಣೆ ತೆಗಿಯಾಕತ್ತಾನ. ಇದು ಓದು ಸುರಪುರಕ್ಕೆ ಹೋಗಿ ಮಾರ್ಕೊಂಡು ಬಂದ ಒಳಗೆ ಹೊಟ್ಟೆ ಉಪಜೀವಪ್ಪ ಏನೂ ಇಲ್ಲ ಅಂದ್ಗಳೇನ. 2 ದಿವಸ ಆತು ಅಜ್ಜ ಅಜ್ಜಿ ಉಂಡಿಲ್ಲ ಅಂದ್ರೆ ಮನ್ಯಾಗ ಹೋಗಿ ಏನಾರು ತರಬೇಕಂತ ತಿಳ್ಕೊಂಡು ಓಡ್ಕೊಂತ ಹೊಂಟಿತ್ತು. ಇದು ಎಣ್ಣೆ ಗಾಣ ತೆಗೆದು ಹಿಂಗಿಟ್ಟಿದ್ದ. ಓಡ್ಕೊಂತ ಬರೋ ಕಾಲು ಹೊಡೆದು ಒಟ್ಟು ಎಣ್ಣೆ ಬಂತು ಚಾಲಿ ಬೇಡ. ಅಯ್ಯೋ ಶಿವ ಅಂತ ತಿಳಿ ಹೊತ್ಕೊಂಡು ಕೂತವ. 2 ದಿವಸ ಕಣ್ಣಾಗ ಎಣ್ಣೆ ಹಾಕೊಂಡು ಗಾಣ ಹೊಡೆದು ಎಣ್ಣೆ ತೆಗೆದಿಲ್ಲ. ಅವಾಗ ಇಲ್ಲಿ ಕರೆಂಟ್ ಈಗಿನ ಹಂಗಿದ್ದಿತ್ತಿಲ್ಲ ಅವಾಗ ಅವಸ್ಥೆ. 2 ದಿವಸ ಕೂಡಿ ಒಂದು 5-6 ಕಿಲೋ ಎಣ್ಣೆ ತೆಗಿಬೇಕಂದ್ರೆ ರಗಡಾಗಿತ್ತು ಪಾಪ ಅವನಿಗೆ. 5-6 ಕಿಲೋ ಹೊತ್ಕೊಂಡು ಮನಿ ಮಾರಿ ಏನಾರ ತರಬೇಕು ಇವತ್ತಿಗೆ ಅಂತ ಅವ ಮಾಡ್ಕೊಂಡು ಕೂತಾನ. ಒಟ್ಟು ಎಣ್ಣೆ ಚೆಲ್ತು. ಏನೋ ಮೌನ ನೀನು, ಇವತ್ತು ನಮ್ಮ ಹೊಟ್ಟಿ ತಣ್ಣೀರು ಬಟ್ಟೆ ಹಾಕಿದಿಲ್ಲ, 3 ದಿನ ಬಿತ್ತಲು ಅಂದಿವ ಯಾರೋ ಪರಪ್ಪಜ್ಜ. ಈ ಎಣ್ಣೆ ಮಾರಿ ಓದು ಕೊಟ್ಟು ಬರ್ಬೇಕಂತ ಮಾಡಿ ಜೀವನ ನಡೆಸಿದ್ದ್ಯಾ, ಅದೀಟಿ ಎಣ್ಣೆ ಚೆಲ್ಲಿದಿ, ಇನ್ನು ಮತ್ತೆ 2 ದಿವಸ ಬೇಕಲ್ಲೋ ಎಣ್ಣೆ ತಗೊಂಡು ಬರಕ ಅಂತ ತೆಗಿಯಾಕಂದ. ಇವನಿಗೆ ಭಾಳ ಕೆಟ್ಟ ಅನಿಸ್ತದ, ಭಾಳ ಕೆಟ್ಟ ಅನಿಸ್ತದೆ. ಅವಾಗ ಅನಿಸ್ತಂತ ಇವನಿಗೆ ಏನಾರ ಮಾಡಿ ಉದ್ಧಾರ ಮಾಡಬೇಕು, ಇವನಿಗೆ ಏನಾರ ಮಾಡಿ ಉದ್ಧಾರ ಮಾಡಿಬಿಡ್ಬೇಕು. ಸಾಕಿದು ಬಡತನ ಇವತ್ತ ನಿವಾರಣೆ ಆಗಲಿ ಅಂತ ಅಡಿಗೆ ಮನ್ಯಾಗ ಹೋಗಿ ಜಗಲಿ ಮ್ಯಾಗ ಕೂತ್ ಹೇಳಿದಂತ, ಹೇ ದರಿದ್ರ ಲಕ್ಷ್ಮಿ ಎಲ್ಲದಿ ಬಾ ಹೊರಗೊಂದಂತವ. ಎಷ್ಟು ಶಕ್ತಿ, ಎಷ್ಟು ತಾಕತ್ತಿರ್ಬೇಕು ನೋಡ್ರಿ. ಆ ಲಕ್ಷ್ಮಿಗೆ ಸವಾಲು ಹಾಕಿದಂತ, ನಾ ಕುಂತೀನಿ, ನಾ ಕುಂತ ಬಳಕ ನಿನ್ನ ಕೆಲಸ ಏನಿಲ್ಲ, ಹೋಗು. ನನ್ನ ಲಕ್ಷ್ಮಿ ಇವತ್ತು ಬರ್ತಾಳ, ನಿನ್ನ ಕೆಲಸ ಮುಗಿತು, ಡ್ಯೂಟಿ ಹೋಗಂತ ತಿಳ್ಕೊಂಡು ಹೋದಾಗ ಬರ ಒಬ್ಬ ಸೀರೆ ಉಡ್ಕೊಂಡಾಕಿ ಗಪ್ನ ಹೊರಗೆ ಹೋಗ್ಬಿಟ್ಲಂತ. ಬಂದ, ಯಜ್ಜ ಎಣ್ಣೆ ಚೆಲ್ಲದಲ್ಲ, ಎಣ್ಣೆ ತುಂಬಿ ಕೊಡ್ತೀನಿ, ಡಬ್ಬಿ ತಗೊಂಡ ಬಾ. ಏನೋ ಮೌನ, ಎಲ್ಲ ಚೆಲ್ಲಿ ಹಾಳ ಮಾಡಿ ಸಾರ್ಸು ಮನಿ. ಅವಾಗೇನು ಪರಿಶೀಲನೆ ಎಲ್ಲ ನೆಲ ಚೆಲ್ಲದ, ಅಲ್ಲೇನದ ಬಳಕೊಂಡು ಕೊಡಾಕ ಒಂದು 1/4 ಕಿಲೋನು ಅದು ನಿಂತದ್ರಾಗ ಜಾಗದಾಗ ಬರ್ತೈತಿ. ಎಲ್ಲ ಮಣ್ಣು ಪಾಲ್ ಮಾಡಿ ಅಂದಾಗ ನೀ ತಗೊಂಡ ಬಾ ಅಂದ. ಅದೇನು ಒಂದು ಗುಮ್ಮಿತ್ತು, ಅದ್ರಾಗ ಒಂದೀಟ್ ನಿಂತಿತ್ತಲ್ಲ, ತಗೊಂಡ ಬಾ ಅಣ್ಣ. ದೊಡ್ಡದೊಂದು ಭೋಗಾಣಿ ತಂದ, ಎಡ್ಡ ಭಕ್ಷ್ಯ ಹಾಕಿದ ಭೋಗಾಣಿ ತುಂಬಿತು. ಏನದಾವ ನಿನ್ನ ಮನೆಯಾಗ ಒಟ್ಟು ತಗೊಂಡು ಬಾ ಅಂದವ. ತಗೊಂಡು ಬಂದ, ಒಟ್ಟು ಇಟ್ಟು ಸಾಲ್ಕ ಹಿಂಗೆ ತಗೊಳವ ಹಾಕವ. ಇದು ಹೆಂಗ ತೆಗಿತಿದ್ದ, ಅದು ಹಂಗ ಇರ್ತಿತ್ತಲ್ಲಿ ಎಣ್ಣೆ. ಬ್ಯಾರಗಟ್ಟೆ ತೆಗೆದ್ರು ಅದು ಅಷ್ಟೇ ಇರ್ತಿತ್ತು. ಎಂದವ ಎಣ್ಣೆ ಕೊಟ್ಟು ಹೇಳಿದಂತ, ಪರಪ್ಪಜ್ಜ ಇವತ್ತು ಮುಗೀತು, ನಿಮ್ಮ ಗಾಣಿಗೆ ಮನೆತನಕ್ಕೆ ಇವತ್ತಿನಿಂದ ಲಕ್ಷ್ಮಿ ವಾಸವಾಗಿರ್ತಾಳೆ, ಎಲ್ಲರಿಗೂ ಕೊಟ್ಟಿನ ಹೋಗಂತ ಆಶೀರ್ವಾದ ಮಾಡಿದಂತ ಮೌನಪ್ಪಜ್ಜ. ಈ ಮೌನಪ್ಪಜ್ಜಗೂ ಗಾಣಿಗೆರ ಮನೆತನಕ್ಕೂ ಬಹಳ ಅವಿನಾಭಾವ ಸಂಬಂಧ. ಯಾರಿಂದಂದ್ರೆ ಭಕ್ತಿಯ ಸಜ್ಜನ ಪರಪ್ಪ ಅಜ್ಜನದಿಂದ ಗಾಣಿಗೆರ ಕುಲಕ್ಕೆ ವರ ಕೊಟ್ಟವ ಪುಣ್ಯಾತ್ಮ ಯಾರಂದ್ರೆ ತಿಂತ್ರಿ ಮೌನಪ್ಪ. ಅವತ್ತ ದರಿದ್ರ ಹೋಯ್ತಂತ, ಲಕ್ಷ್ಮಿ ವಾಸ ಆದಂತ. ಅವತ್ತಿಗೆ ಇಂದಿಗೂ ಕೂಡ ಆ ಮನೆತನದೊಳಗ ಗೋನಾಳದೊಳಗ ಪರಪ್ಪಜ್ಜನ ಮಣಿ ಅಂದ್ರ
ದಾಸೋಹದ ಮನೆ, ಕೈ ಎತ್ತಿ ಕೊಡುವ ಮನೆ. ದರಿದ್ರ ಹೋಗಿ ಇವತ್ತಿಗೂ ಕೂಡ ಇಷ್ಟೆಲ್ಲ ಶ್ರೀಮಂತಿಗೆ ಬಂದೈತಂದ್ರು ಮರ್ತಿಲ್ಲಂತವ್ರು. ಪ್ರತಿ ವರ್ಷ ಮೌನಪ್ಪನ ಗುಡಿಗೆ ವರ್ಷ ಆಗುವಷ್ಟು ಎಣ್ಣೆ ಅವ್ರ ಮನೆಯಿಂದ ಈಗಲೂ ಕೂಡ ಕೊಡ್ತಾರಂತ ನೋಡಿ. ಇತಿಹಾಸ ಹೆಂಗದ ನೋಡಿ. ಮೌನಪ್ಪಜ್ಜ ಕೊಟ್ಟ, ಪರಪ್ಪಜ್ಜ ತಗೊಂಡ, ಮುಂದೆ ಮೊಮ್ಮಕ್ಕಳು ಬಂದವರು ಮರ್ತಿರ್ಬೇಕಲ್ಲ, ಆದ್ರೆ ಅವ್ರು ಮರ್ತಿಲ್ಲ. ಇದು ಋಣ, ಗುರುವಿನ ಋಣ, ತಂದೆ ಋಣ, ತಾಯಿ ಋಣ ಏನ್ರಿ, ಇವೆಂದು ಮರಿಬಾರ್ದಂತ. ಅವತ್ತು ಕೊಟ್ಟಾನ, ದುಡ್ದಾನ, ಆದ್ರೆ ಇಂದಿನೂ ಕೂಡ ಅವನ ಪುಣ್ಯದಿಂದ, ಅವನ ನೆಳ್ಳದಿಂದ, ಅವನ ಆಶೀರ್ವಾದದಿಂದ ನಾವು ಚಲೋ ಆಗಿವಲ್ಲ. ಆದ್ರೆ ಗುರುವಿನ ಋಣ ಮರಿಬಾರ್ದಂತ ಇಂದಿಗೂ ಕೂಡ ಆ ದೇವಸ್ಥಾನಕ್ಕೆ ಮೌನಪ್ಪಗ ಇವತ್ತಿಗೂ ಕೂಡ ಆ ದೀಪಕ್ಕೆ ಎಣ್ಣೆ ಕೊಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮಗೆ ಚರಿತ್ರೆಯಿಂದ ತಿಳಿತೈತಿ. ಭಕ್ತಿವಂತರಾದವರಿಗೆ ಎಂದಿಗೂ ಏನೋ ಕೊರತೆ ಬೀಳಂಗಿಲ್ಲ. ಅದಕ್ಕೆ ನಾವು ನ್ಯಾಯ ನೀತಿ ಧರ್ಮದಿಂದ ಗಳಿಸಿದ ಹಣ ಸತ್ಪಾತ್ರಕ್ಕೆ ಕೊಟ್ರೆ ಅದು ಯಾವಾಗಲೂ ಕಾಪಾಡ್ತೈತಿ ಅನ್ನುವಂಥ ಮಾತು ಈ ಪುರಾಣದೊಳಗೆ ಬರ್ತೈತಿ ಬಂಧುಗಳೇ. ಅದಕ್ಕೆ ನಾವು ದಾನ ಧರ್ಮ ಪರೋಪಕಾರ ಕೊಡುವಾಗ ಪ್ರತಿಫಲ ಇಲ್ಲದೆ, ಅಪೇಕ್ಷೆ ಇಲ್ಲದೆ ದಾನವನ್ನು ಕೊಡುವಾಗ ಹೆಂಗೆ ಕೊಡಬೇಕಂದ್ರೆ ಕೆರೆಯ ನೀರು ಕೆರೆಗೆ ಚಿಲ್ಲಿ ವರವ ಪಡ್ಕೊಳ್ರಿ ಅನ್ನುವಂಗ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಭಗವಂತ ನಿಮಗೆ ಕೊಟ್ಟಾನ, ಸಾಕಷ್ಟು ಕೊಟ್ಟಾನ. ಕೊಟ್ಟದ್ರೊಳಗಾಗಿ ಅಷ್ಟು ಕೊಡಬಾರ್ದು. ದಾನ ಕೊಡೋದಂದ್ಗಳನ್ನ ಇದ್ದಷ್ಟು ದಾನ ಕೊಟ್ಟು ಬಾಡಿಗೆ ಮನೆಯಾಗಿ ಇರುವಂಗ ದಾನ ಎಂದೂ ಮಾಡಬಾರದು. ದಾನ ಕೊಡ ಅಂದ್ಗಳನ್ನ ಅಷ್ಟು ಕೊಟ್ಟು ಇದ್ದ ಮನೆ ಮಾರ್ಕೊಂಡು ದಾನ ಕೊಟ್ಟು ಬಾಡಿಗೆ ಮನೆಯಂಗಿರಂಗ ಎಂದೂ ದಾನ ಮಾಡಬಾರ್ದು. ಮತ್ತು ದಾನ ಕೇಳಾಕ ಬಂದವ್ರನ್ನ ಭಾಳ ಹೊತ್ತು ಮನೆಯಾಗ ಕಾಯಿಸಬಾರ್ದು. ಎರಡು ತಿಳ್ಕೊರು. ನೀವು ಎಷ್ಟು ಕೊಡಬೇಕಂದ್ರೆ, ನೀವು 10 ರೂಪಾಯಿ ದುಡಿತಿದ್ರೆ 2 ರೂಪಾಯಿ ದಾನ ಮಾಡ್ರಿ. ಅಷ್ಟು ಕೊಡಂಗಿಲ್ಲ, ಒಂದು 4ನೇ ಭಾಗ ಧರ್ಮದ ಕೆಲಸಕ್ಕೆ ಕೊಡೋದು ಕಲೀರಿ. ಸತ್ಸಂಗಕ್ಕೆ, ಪುರಾಣಕ್ಕೆ, ಭಿಕ್ಷುಕರಿಗೆ, ಬಡವರಿಗೆ, ಹಸದವರಿಗೆ, ಯಾರ್ದಾರ ಮದುವೆ ಆಗಾಕತ್ತೈತಿ, ಅವ್ರಿಗೆ ರೊಕ್ಕದ ಕೊರತೆ ಅದ, ತ್ರಾಸ ಅದ ಅಂದವ್ರಿಗೆ ಅಂಥವ್ರಿಗೆ ನೆರವಾಗ್ರಿ. ಸತ್ತವ್ರಿಗೆ ಅವರ ಮನಿತನದೊಳಗೆ ತ್ರಾಸ ಐತಂದ್ರೆ ಅಲ್ಲಿ ಹೋಗಿ ಕೊಡ್ರಿ, ಚಲೋದಕ್ಕೆ ಕೊಡ್ರಿ, ಚಲೋದು ಮಾಡ್ತಾನೆ ದೇವರು. ಅಂಥ ಸತ್ಕಾರ್ಯ ಪುಣ್ಯದ ಕೆಲಸ ಮಾಡ್ಕೊಂತ ಬಂದ ಆ ಗಾಣಿಗೆರ ಪರಪ್ಪಜ್ಜನ ಮನೆತನದಾಗ ಇಂದಿಗೂ ಕೂಡ ಮೌನೇಶ್ವರ ವಾಸಭಾಗ್ಯ ಅಂತ ಅವ್ರ ಜಗಲಿ ಕಟ್ಟಿ ಅವನ ಫೋಟೋ ಇಟ್ಟು ಇಂದಿಗೂ ಪೂಜಾ ಮಾಡ್ತಾರೆ. ಯಾಕಂತಂದ್ರೆ ಅವನಿಂದ ಆ ದರಿದ್ರತನ ಹೋಯ್ತು. ಮುಂದೆ ಸಂತಾನ ಮಕ್ಕಳಾದವರಿಕೆಗೆ ಅದು ಮತ್ತೆ ಬಂದಾಗ ಪುರಾಣದಾಗ ಹೇಳ್ತಂತ. ಒಟ್ಟಾರೆ ಆ ಮೌನಪ್ಪನ ಆಶೀರ್ವಾದದಿಂದ ಅವ್ರ ಮನೆತನ ಭಾಗ್ಯದ ಬಾಗಲ ತೆಗೀತು ಅನ್ನುವಂಥ ವಿಚಾರ ಬರ್ತದೆ. ಅದಕ್ಕೆ ಬಂಧುಗಳೇ, ಮನಸ್ಸು ಸ್ವಚ್ಛ ಇದ್ರ ಭಗವಂತ ಎಲ್ಲಿಯಾದರೂ ಕೊಟ್ಟೇ ಕೊಡ್ತಾನಂತ. ಭಾವ ಶುದ್ಧ ಇದ್ರ ಭಾಗ್ಯಕ್ಕೆ ಕೊರತೆ ಇಲ್ಲ ಅಂತ ಭಾವಶುದ್ಧ ಇಟ್ಕೊಂಡು ಭಾಗ್ಯವನ್ನು ಕೊಡ್ತಕ್ಕಂಥ ದೇವರನ್ನು ಸ್ಮರಣೆ ಮಾಡಿ ಜನ್ಮ ಪಾವನ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ ಇವತ್ತಿನ ಈ ಪ್ರವಚನಕ್ಕೆ ಮುಕ್ತಾಯ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಕಾಣಿಕೆ ಕೊಟ್ಟವರ ಹೆಸರು